ಸ್ನೇಹಿತರೆ, ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಬೆಳಗ್ಗೆ ಎದ್ದೇಳಲು ಸಾಧ್ಯವಾಗುತ್ತಿಲ್ಲವೇ? ಪ್ರತಿದಿನ ಮಲಗುವಾಗ ನಾವು ನಿರ್ಧರಿಸುತ್ತೇವೆ, ಹೇಗಾದರೂ ಮಾಡಿ ನಾಳೆ ಬೆಳಗ್ಗೆ ಎದ್ದೇಳಬೇಕು ಎಂದು. ಬೆಳಗ್ಗೆ ಅಲಾರಾಂ ಹೊಡೆದ ತಕ್ಷಣ ಆಫ್ ಮಾಡಿ ಮತ್ತೆ ಮಲಗುತ್ತೇವೆ. ಆಮೇಲೆ ಎಂದಿನಂತೆ ಲೇಟ್ ಆಗಿ ಎದ್ದು ಅವಸರದ ಒತ್ತಡದ ಬದುಕಿನಲ್ಲಿ ಕಾಲ ಸಾಗಿಸುತ್ತಿದ್ದೇವೆ. 100ರಲ್ಲಿ ಪ್ರತಿಶತ 90 ಜನ ಬಯಸುತ್ತಾರೆ ಬೆಳಗ್ಗೆ ಬೇಗ ಎದ್ದು ತಮ್ಮ ಜೀವನವನ್ನು ರೂಪಿಸಬೇಕು ಎಂದು. ಆದರೆ ಪ್ರತಿನಿತ್ಯ ತಪ್ಪದೆ ಕನ್ಸಿಸ್ಟೆಂಟ್ ಆಗಿ ಎದ್ದೇಳುವುದು ಬರೀ 4% ಜನ ಮಾತ್ರ. ನೀವು ಯಾವುದೇ ಯಶಸ್ವಿ ವ್ಯಕ್ತಿ ತೆಗೆದುಕೊಳ್ಳಿ, ಅವರು ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಅವರ ಮುಖ್ಯವಾದ ಕಾರ್ಯಗಳನ್ನು ಕಂಪ್ಲೀಟ್ ಮಾಡುತ್ತಾರೆ ಮತ್ತು ಅವರ ಜೀವನಕ್ಕೆ ಅತಿ ಅಮೂಲ್ಯವಾದ ನಿರ್ಧಾರಗಳು ಬೆಳಗ್ಗೆ ತೆಗೆದುಕೊಳ್ಳುತ್ತಾರೆ. ನಮ್ಮ ಜೀವನ ರೂಪಿಸುವಲ್ಲಿ ಬೆಳಗಿನ ಸಮಯ ಬಹಳ ಅತ್ಯುತ್ತಮವಾದದ್ದು. ಇಲ್ಲಿಯವರೆಗೆ ತಿಳಿದೋ ತಿಳಿಯದೆ ಸಮಯ ವ್ಯರ್ಥ ಮಾಡಿದ್ದು ಸಾಕು. ಇನ್ನು ಮುಂದೆ ಬೆಳಗ್ಗೆ ಬೇಗ ಏಳುವ ಅಭ್ಯಾಸವನ್ನು ರೂಢಿಸಿಕೊಂಡು ನಮ್ಮ ಜೀವನವನ್ನು ಉಜ್ವಲಗೊಳಿಸೋಣ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಹೌ ಟು ವೇಕ್ ಅಪ್ ಅರ್ಲಿ ಮಾರ್ನಿಂಗ್ ವಿತೌಟ್ ಅಲಾರಾಮ್. ಅಲಾರಾಂ ಹೊಡೆಯುವ ಮೊದಲೇ ಬೆಳಗ್ಗೆ ಬೇಗ ಏಳುವ ಸೈಂಟಿಫಿಕ್ ಮೆಥಡ್ಸ್ಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕಡೆತನಕ ಕೇಳಿ. ಮೊದಲನೆಯ ನಿಯಮ, ಪ್ರತಿನಿತ್ಯ ನಿರ್ಧಾರದ ಸಮಯಕ್ಕೆ ಮಲಗಬೇಕು. ಹೌದು ಸ್ನೇಹಿತರೆ, ನಿಮ್ಮ ಮಲಗುವ ಸಮಯವನ್ನು ಬದಲಿಸಬೇಡಿ. ಒಂದು ವೇಳೆ ಮಲಗುವ ಸಮಯ ಬದಲಿಸಿದರೆ ನೀವು ಬೆಳಗ್ಗೆ ಏಳುವ ಸಮಯ ಕೂಡ ಬದಲಾಗುತ್ತೆ. ಕಾರಣ, ಸಮಯ ಬದಲಾದಾಗ ನಮ್ಮಲ್ಲಿರುವ ಸ್ಲೀಪ್ ಹಾರ್ಮೋನ್ಸ್ಗಳ ವ್ಯತ್ಯಾಸವಾಗಿ ನಿದ್ರಾಹೀನತೆ ಉಂಟಾಗುತ್ತೆ. ಇದರಿಂದಾಗಿ ನಾವು ಬೆಳಗ್ಗೆ ಏಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಲು ಕಷ್ಟವಾಗುತ್ತೆ. ಒಂದು ವೇಳೆ ನೀವು ಸಮಯ ಪಾಲನೆ ಮಾಡಿದರೆ ಬೆಳಗ್ಗೆ ಏಳುವುದು ಅತಿ ಸುಲಭವಾದ ಮಾರ್ಗ. ಎರಡನೆಯ ನಿಯಮ, ನಿದ್ರೆಯ ಗುಣಮಟ್ಟ ಹೆಚ್ಚಿಸಿಕೊಳ್ಳಿ. ಇದನ್ನ ನಾವು ಕ್ವಾಲಿಟಿ ಆಫ್ ಸ್ಲೀಪ್ ಎಂದು ಹೇಳುತ್ತೇವೆ. ನಾವು ಎಷ್ಟು ಗಂಟೆ ಮಲಗುತ್ತೇವೆ ಅನ್ನುವುದು ಮುಖ್ಯವಲ್ಲ, ಮಲಗಿದಾಗ ನಾವು ಎಷ್ಟು ಚೆನ್ನಾಗಿ ನಿದ್ರೆ ಮಾಡಿದ್ದೇವೆ ಅನ್ನುವುದು ಬಹಳ ಮುಖ್ಯ. ಅಂದರೆ ನಾವು ಗಾಢವಾದ ನಿದ್ರೆಗೆ ಹೋಗಬೇಕು. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸಿದ್ದೇವೆ ಹೌ ಟು ಗೆಟ್ ಡೀಪ್ ಸ್ಲೀಪ್. ಗಾಢವಾಗಿ ನಿದ್ರೆಗೆ ಹೋಗಲು ಏನು ಮಾಡಬೇಕು? ಸ್ಕ್ರೀನ್ ಮೇಲೆ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕೂಡ ಪಡೆಯಬಹುದು. ನಮ್ಮ ನಿದ್ರೆಯ ಗುಣಮಟ್ಟ ಹೆಚ್ಚಿಸಿಕೊಳ್ಳಬೇಕಾದರೆ ಇದನ್ನು ತಿಳಿಯುವುದು ಬಹಳ ಮುಖ್ಯ. ನಾವು ಮಲಗಿದಾಗ ನಮ್ಮ ಮೆದುಳಿನಲ್ಲಿ ಒಂದಿಷ್ಟು ಪ್ರಕ್ರಿಯೆಗಳಾಗುತ್ತವೆ. ಅದಕ್ಕೆ ನಾವು ಸ್ಲೀಪ್ ಸೈಕಲ್ ಎಂದು ಹೇಳುತ್ತೇವೆ. ಇದನ್ನು ಗಮನಿಸಿ. ಸ್ಲೀಪ್ ಸೈಕಲ್ ಅಲ್ಲಿ 4 ಹಂತಗಳಿವೆ. ಈ ಕಂಪ್ಲೀಟ್ ಸೈಕಲ್ ಆಗಬೇಕಾದ್ರೆ 90ರಿಂದ 120 ನಿಮಿಷಗಳು ಬೇಕು. ಅಂದರೆ 1.5 ಗಂಟೆಯಿಂದ 2 ಗಂಟೆ. ಮೊದಲನೆಯ ಹಂತದಲ್ಲಿ ನಮ್ಮ ಜಾಗೃತವಾದ ಮನಸ್ಸು ಸೂಕ್ತ ಮನಸ್ಸಿಗೆ ಸೇರಿಕೊಳ್ಳುತ್ತದೆ. ಅಂದರೆ ನಮ್ಮಲ್ಲಿರುವ ಅವೇಕ್ನೆಸ್ನಿಂದ ನಾವು ಸ್ಲೀಪ್ ಮೋಡ್ಗೆ ಹೋಗುತ್ತೇವೆ. ಇದಕ್ಕೆ ಬೇಕಾಗಿರುವ ಸಮಯ 5ರಿಂದ 10 ನಿಮಿಷ. ಅತಿಯಾಗಿ ಯೋಚಿಸುವವರು 10ರಿಂದ 20 ನಿಮಿಷಗಳು ಕೂಡ ತೆಗೆದುಕೊಳ್ಳುತ್ತಾರೆ. ಇದನ್ನು ನೆನಪಿಡಿ. ನಮ್ಮ ಮುಂದಿನ ಭಾಗದಲ್ಲಿ ಇನ್ನಷ್ಟು ಹೆಚ್ಚಿಗೆ ನಾವು ತಿಳಿದುಕೊಳ್ಳೋಣ. ಎರಡನೇ ಹಂತದಲ್ಲಿ ನಮ್ಮ ಬಾಡಿ ಟೆಂಪರೇಚರ್ ಮತ್ತು ಹಾರ್ಟ್ ಬೀಟ್ಸ್ ನಿಧಾನವಾಗಿ ಕಡಿಮೆಯಾಗುತ್ತೆ. ನಮ್ಮ ಮೆದುಳು ಸ್ಲೀಪ್ ಕ್ಲಿಂಡಲ್ಸ್ಗಳು ಕ್ರಿಯೇಟ್ ಮಾಡುವ ಮುಖಾಂತರ ನಾವು ನಿದ್ರೆಗೆ ಹೋಗುತ್ತೇವೆ. ಇದಕ್ಕೆ ಬೇಕಾಗಿರುವ ಸಮಯ 20 ನಿಮಿಷಗಳು. ಇದು ಕೂಡ ವ್ಯತ್ಯಾಸವಾಗುತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ. 30 ನಿಮಿಷಗಳು ಕೂಡ ಆಗಬಹುದು, 10 ನಿಮಿಷಗಳು ಕೂಡ ಆಗಬಹುದು, ಅಥವಾ 40 ನಿಮಿಷಗಳು ಕೂಡ ಆಗಬಹುದು. ಮೂರನೆಯ ಹಂತ. ಈ ಒಂದು ಹಂತದಲ್ಲಿ ನಮ್ಮ ಬಾಡಿ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿರುತ್ತೆ. ಬ್ಲಡ್ ಪ್ರೆಷರ್ ಮತ್ತು ಬ್ರೀದಿಂಗ್ ತುಂಬಾ ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತೆ. ಈ ಒಂದು ಹಂತದಲ್ಲಿ ನಮ್ಮ ಬ್ರೈನ್ ಫ್ರೀಕ್ವೆನ್ಸಿ 1ರಿಂದ 4ರ ಒಳಗಡೆ ಆಪರೇಟ್ ಆಗ್ತಾ ಇರುತ್ತೆ. ಹೀಗಾಗಿ ನಾವು ಗಾಢವಾದ ನಿದ್ರೆಗೆ ಹೋಗಿರುತ್ತೇವೆ. ಇದು ಬಹಳ ಮುಖ್ಯವಾದ ಒಂದು ಘಟ್ಟ ನಮ್ಮ ಸ್ಲೀಪ್ ಸೈಕಲ್ ಅಲ್ಲಿ. ನಾವು ಎಷ್ಟು ಸಮಯ ಕಳೆಯುತ್ತೇವೆಯೋ ಅಷ್ಟು ಒಳ್ಳೆಯದು. ಈ ಒಂದು ಹಂತದಲ್ಲಿ ನಾವು ಬೆಳಗ್ಗೆ ಎದ್ದಾಗ ನಮಗೆ ಉಲ್ಲಾಸದ ಅನುಭವ ಆಗಿದೆ ಅಂತಂದರೆ ನಾವು ಹೆಚ್ಚು ಸಮಯ ಈ 3ನೇ ಹಂತದಲ್ಲಿ ಕಳೆದಿದ್ದೇವೆ ಎಂದು ಅರ್ಥ. 4ನೆಯ ಹಂತ ರೆಮ್ ಸ್ಲೀಪ್. ಈ ಒಂದು ಹಂತದಲ್ಲಿ ನಮ್ಮ ಬ್ರೈನ್ ಮತ್ತೆ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಬಾಡಿ ಮಾತ್ರ ರಿಲ್ಯಾಕ್ಸ್ ಆಗಿರುತ್ತೆ, ಬ್ರೈನ್ ಮಾತ್ರ ಆಕ್ಟಿವ್ ಆಗಿರುತ್ತೆ. ಅಂದರೆ ನಾವು ಕನಸು ಕಾಣಲು ಶುರು ಮಾಡುತ್ತೇವೆ. ಈ ಒಂದು ಹಂತದಲ್ಲಿ ಅತಿಯಾದ ಕನಸು ಕಾಣುವುದು ಕೂಡ ಒಳ್ಳೆಯದಲ್ಲ. ಈ ಒಂದು ಹಂತದಲ್ಲಿ ನಾವು ಎಷ್ಟು ಕಡಿಮೆ ಸಮಯ ಕಳೆಯುತ್ತೇವೆಯೋ ಅಷ್ಟು ಒಳ್ಳೆಯದು. ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಈ ವೆಬ್ಸೈಟ್ ಅನ್ನು ಬಳಸಿ, ಸ್ಲೀಪ್ ಡಾಕ್ಟರ್. ಈ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇವೆ, ನೀವು ಬಳಸಬಹುದು. ಇದರಲ್ಲಿ ನೀವು ಏಜ್
ಫಸ್ಟು ಡಿಫೈನ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ನಾನು 36ರಿಂದ 45 ವರ್ಷ ಸೆಲೆಕ್ಟ್ ಮಾಡಿದ್ದೇನೆ. ಇದರಲ್ಲಿ 2 ಆಪ್ಷನ್ಸ್ ಇದ್ದಾವೆ, ಎಷ್ಟು ಗಂಟೆಗೆ ಎದ್ದೇಳಬೇಕು ಅಥವಾ ಎಷ್ಟು ಗಂಟೆಗೆ ಮಲಗಬೇಕು. ಅದರಲ್ಲಿ ನಾನು ಎಷ್ಟು ಗಂಟೆಗೆ ಎದ್ದೇಳಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ದೀನಿ. 5 ಗಂಟೆ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಎಷ್ಟು ನಿಮಿಷಗಳು ಕೂಡ ಇದೆ, ಅದು AM ಅಥವಾ PM. ಸೊ ನಾನು AM ಸೆಲೆಕ್ಟ್ ಮಾಡಿದ್ದೀನಿ. ಈಗ ನೀವು ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೈಂಟಿಫಿಕ್ ಬೇಸ್ ಮೇಲೆ ಒಂದಿಷ್ಟು ರಿಸರ್ಚ್ ಆಧಾರದ ಮೇಲೆ ಈ ಕ್ಯಾಲ್ಕುಲೇಟರನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಇದೆ. ಇದರಲ್ಲಿ 2 ಆಪ್ಷನ್ಸ್ ಇದ್ದಾವೆ. ಇದು ಒಂದು ಆಪ್ಷನ್ಸು, 2 ಆಪ್ಷನ್ಸು. ಇಟ್ ಡಿಪೆಂಡ್ಸ್ ಆನ್ ದ ಸ್ಲೀಪ್ ಸೈಕಲ್ಸು. ಈಗ ನೋಡಿ, ಇದರಲ್ಲಿ 5 ಸೈಕಲ್ಸ್ ಸ್ಲೀಪ್ ಇದೆ, ಇದರಲ್ಲಿ 4 ಸೈಕಲ್ಸ್ ಇದೆ. ಅಂದರೆ ನೀವು ಆವ್ರೇಜ್ ಸ್ಲೀಪರ್ ಇದ್ದರೆ ನೀವು 5 ಸೈಕಲ್ಸ್ ಬೇಕಾಗುತ್ತೆ. ಇವರ ಗುಡ್ ಸ್ಲೀಪರ್ ಅಂದರೆ ಕಡಿಮೆ ಅವಧಿಯಲ್ಲಿ ನೀವು ಜಾಸ್ತಿ ನಿದ್ದೆ ಮಾಡೋರಾಗಿದ್ದರೆ ಅದು ನಿಮಗೆ ಕಡಿಮೆ ಸೈಕಲ್ಸ್ ಬೇಕಾಗುತ್ತೆ. ನೀವು ಆವ್ರೇಜ್ ಸ್ಲೀಪರ್ ಇದ್ದರೆ ಯು ಹ್ಯಾವ್ ಟು ಗೋ ಟು ಬೆಡ್ ಎಟ್ 9 PM, ಅಂದರೆ ನೀವು 5 ಗಂಟೆಗೆ ಎದ್ದೇಳ್ತೀರಾ. ಇಫ್ ಯು ಆರ್ ಎ ಗುಡ್ ಸ್ಲೀಪರ್, ನೀವು ಒಳ್ಳೆ ಕಡಿಮೆ ಸಮಯದಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತೀನ ಅಂತಂದರೆ ನಿಮಗೆ 4 ಸೈಕಲ್ ಸಾಕಾಗುತ್ತೆ. ಹಾಗಾದರೆ ನೀವು 10:30ಕ್ಕೂ ಕೂಡ ಹೋಗ್ಬೋದು. ನಿಮಗೆ ಜಾಸ್ತಿ ಸ್ಟ್ರೆಸ್ ಇದೆ ಅಂತಂದರೆ ಇದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಡಿಮೆ ಸ್ಟ್ರೆಸ್ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಸ್ಲೀಪ್ ಸೈಕಲ್ಸ್ ಬಹಳ ಇಂಪಾರ್ಟೆಂಟು. ಓಕೆ, ಸೊ ಇದರಲ್ಲಿ 8 ಗಂಟೆ 15 ನಿಮಿಷ ನಿಮಗೆ ಟೈಮ್ ಸಿಗ್ತಾ ಇದೆ ನಿದ್ದೆಗೆ, ಇದರಲ್ಲಿ 6 ಗಂಟೆ 15 ನಿಮಿಷ ಸಿಗ್ತಾ ಇದೆ. ಸೊ ಈ ಒಂದು ಏಜ್ ಮೇಲೆ ಇದು ಡಿಪೆಂಡ್ ಆಗ್ತಾ ಇರುತ್ತೆ. ನಮಗೆ ವಯಸ್ಸಾದಾಗೆ ನಿದ್ದೆಯ ಅವಧಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಆ ಆಧಾರದ ಮೇಲೆ ನಿಮಗೆ 2 ಆಪ್ಷನ್ಸ್ ಬಂದಿದ್ದಾವೆ, ಇದನ್ನು ನೀವು ಫಾಲೋ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇನ್ನೊಂದು ಆಪ್ಷನ್ಸ್ ಇದೆ, ಮತ್ತೆ ಏಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ವಾಂಟ್ ಟು ಗೋ ಟು ಬೆಡ್ ಎಟ್, ಯಾಕೆಂದರೆ ನೀವು ಯಾವುದೋ ಒಂದು ಕೆಲಸದಲ್ಲಿ ಇರ್ತೀರಾ, ಸೊ ನಿಮಗೆ ಒಂದು ಟೈಮ್ ಫ್ರೇಮ್ ಇದೇ ಟೈಮಲ್ಲಿ ಮಲ್ಕೊಳ್ಬೇಕಾಗುತ್ತೆ ಅಂತ ನಿಮ್ಮದೊಂದು ಕನ್ಸ್ಟ್ರೆಂಟ್ ಇರುತ್ತೆ. ಸೊ ಹೀಗಾಗಿ ನಾನು ಸಾಮಾನ್ಯವಾಗಿ 10 ಗಂಟೆ ಅಥವಾ 11 ಗಂಟೆಗೆ ನಾನು ನಿದ್ದೆಗೆ ಹೋಗ್ತೀನಿ, ಯಾಕೆಂದರೆ ನನಗೆ ಕಡಿಮೆ ಟೈಮ್ ಇದೆ, ನಾನು ಬೇರೆ ಬೇರೆ ಕೆಲಸದಲ್ಲಿ ಹೋಗಬೇಕು, ಮನೆಗೆ ಬರೋದು ಲೇಟ್ ಆಗುತ್ತೆ. ಸೊ ನನಗೆ ಲೇಟಾಗಿ ನಿದ್ದೆ ಮಾಡಬೇಕು, ಅಥವಾ 11 ಗಂಟೆ ಅಂದ್ಕೊಳ್ಳಿ. ಓಕೆ, ನಿಮಗೆ ನಿದ್ದೆಗೆ ಹೋಗೋದು. ಸೊ ಅದನ್ನು ನೀವು ಬೇಕಾದರೆ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ, PM ಅಂತ ಸೆಲೆಕ್ಟ್ ಮಾಡಿ. ಮತ್ತು ಈಗ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೀವು ಆಲ್ರೆಡಿ ಡಿಫೈನ್ ಮಾಡಿದ್ರೆ ನಾನು 11 ಗಂಟೆಗೆ ಮಲ್ಕೊತೀನಿ. ಸೊ ನಿಮಗೆ ಬೆಳಗ್ಗೆ ಎದ್ದೇಳುವ ಸಮಯ ಎಷ್ಟು? 7 ಗಂಟೆ. ಯಾಕೆಂದರೆ ನಾನು ಮೊದಲೇ ಹೇಳಿರೋ ಹಾಗೆ ಆವ್ರೇಜ್ ಸ್ಲೀಪರ್ಸು ನಿಮಗೆ ಒಳ್ಳೆಯ ನಿದ್ರೆ, ಆವ್ರೇಜ್ ಆಗಿ ನಿದ್ರೆ ಬರುತ್ತೆ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಡಿಮೆ ಅವಧಿಯಲ್ಲಿ ನೀವು ನಿದ್ದೆಗೆ ಹೋಗ್ತೀನಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು 11 ಗಂಟೆಗೆ ಮಲ್ಕೊಳ್ಳೋದಾದರೆ ನೀವು 5 ಗಂಟೆ 30 ನಿಮಿಷಕ್ಕೆ ಎದ್ದೇಳಬೇಕು, ನಿಮಗೆ ಕಡಿಮೆ ಅವಧಿ ಸಾಕಾಗಿದ್ದರೆ. ಸೊ ನಾನು ರೆಕಮೆಂಡ್ ಮಾಡ್ತೀನಿ, ನೀವು ಒಂದು ವೇಳೆ ಲೇಟಾಗಿ ನಿದ್ದೆ ಮಾಡ್ತಾ ಇದ್ದರೆ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಸ್ಲೀಪ್ ಸೈಕಲ್. ನಾವು ಮೊದಲೇ ಹೇಳಿರುವ ಹಾಗೆ ನಮ್ಮ ವಿಡಿಯೋದಲ್ಲಿ ನಿಮ್ಮ ಸ್ಲೀಪ್ ಸೈಕಲನ್ನು ಇಂಪ್ರೂವ್ ಮಾಡೋದಕ್ಕೆ, ಗಾಢವಾದ ನಿದ್ರೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ವಿಡಿಯೋದಲ್ಲಿ ಹೇಳಿದ್ದೀವಿ. ಅದನ್ನು ಫಾಲೋ ಮಾಡಿದ್ರೆ ನೀವು ಈ ಸೈಕಲ್ಸನ್ನು ಫಾಲೋ ಮಾಡ್ಬೋದು. ಸೊ 2 ಆಪ್ಷನ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ಸ್ಲೀಪ್ಸನ್ನು ಇಂಪ್ರೂವ್ ಮಾಡಿ ಮತ್ತು ನೀವು ಬೆಳಗ್ಗೆ ಏಳುವ ಅಭ್ಯಾಸವನ್ನು ಕೂಡ ನೀವು ವೃದ್ಧಿಸಬಹುದು. ನಿಯಮ 3, ಯು ಹ್ಯಾವ್ ಟು ಸೆಟ್ ಅಲಾರಾಮ್ ಇನ್ ಯುವರ್ ಮೈಂಡ್. ನಿಮ್ಮ ಮನಸ್ಸಿನಲ್ಲಿ ಅಲಾರಾಮ್ ಸೆಟ್ ಮಾಡಬೇಕು. ಅದು ಹೇಗೆ ಅಂತೀರಾ? ಈ ಉದಾಹರಣೆ ನೋಡಿ, ನಿಮಗೆ ಅರ್ಥವಾಗುತ್ತೆ. ಎಲ್ಲ ಫ್ರೆಂಡ್ಸ್ ಸೇರಿ ಟ್ರಿಪ್ ಪ್ಲಾನ್ ಮಾಡಿದ್ದೀರಾ. ಎಲ್ಲರೂ ಬೆಳಗ್ಗೆ 4 ಗಂಟೆಗೆ ಒಂದು ಕಡೆ ಸೇರಬೇಕು ಅಥವಾ 4 ಗಂಟೆಗೆ ಟ್ರೈನ್ ಹತ್ತಬೇಕು. ಅವತ್ತು ನೀವು ಎಷ್ಟೇ ಟಯರ್ಡ್ ಆಗಿದ್ದರೂ ಕೂಡ ಅಲಾರಾಮ್ ಹೊಡೆಯುವ ಮೊದಲೇ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಆ ಸ್ಥಳಕ್ಕೆ ಹೋಗುತ್ತೀರಾ. ಅದು ಹೇಗೆ ಸಾಧ್ಯವಾಯಿತು? ದಿನಾಲು ಅಲಾರಾಮ್ ಅದು ಎಷ್ಟೋ ಬಡಿದುಕೊಂಡರೂ ಕೂಡ ಏಳದೇ ಇರುವ ಮನಸ್ಸು ಟ್ರಿಪ್ ದಿವಸ ಯಾಕೆ ಅಷ್ಟು ಬೇಗ ಎಚ್ಚರವಾಯಿತು? ದಿಸ್ ಈಸ್ ಕಾಲ್ಡ್ ಪವರ್ ಆಫ್ ಸಬ್ಕಾನ್ಸಿಯಸ್ ಮೈಂಡ್. ಅಂದರೆ ಆ ದಿನ ನಾವು ನಮ್ಮ ಮನಸ್ಸಿನಲ್ಲಿ ಕನಿಷ್ಠ 10ರಿಂದ 15 ಬಾರಿ ಹೇಳಿಕೊಂಡಿರುತ್ತೇವೆ, ಬೆಳಗ್ಗೆ ಬೇಗ ಎದ್ದೇಳಬೇಕು. ಟ್ರಿಪ್ಗೆ ಹೋಗುವ ಹುಮ್ಮಸ್ಸು ಮತ್ತು ಉತ್ಸಾಹ ಹಾಗೆ ಮನಸ್ಸಿನಲ್ಲಿ ಗಾಢವಾಗಿ ಸೇರಿಕೊಂಡಿರುತ್ತದೆ. ಅದೇ ರೀತಿ ನಾವು ದಿನನಿತ್ಯ 10ರಿಂದ 15 ಬಾರಿ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು, ನಾನು ಬೆಳಗ್ಗೆ 5 ಗಂಟೆಗೆ ಏಳಬೇಕು. ಹಾಗೆ ಹೇಳಿದರೆ ಮನಸ್ಸು ಸುಮ್ಮನೆ ಒಪ್ಪಿಕೊಳ್ಳುವುದಿಲ್ಲ, ಅದಕ್ಕೆ ಬಲವಾದ ಕಾರಣಗಳು ಕೊಡಬೇಕು. ಯು ಹ್ಯಾವ್ ಟು ಗಿವ್ ರೀಸನ್ಸ್ ಟು ಮೈಂಡ್. ನಾನು ಯಾಕೆ ಬೆಳಗ್ಗೆ ಏಳಬೇಕು, ಅದರಿಂದಾಗುವ ಲಾಭಗಳೇನು? ಬೆಳಗ್ಗೆ ಏಳುವ ಹಾಗೆ ಮನಸ್ಸೊಳಗೆ ಉತ್ಸಾಹ ಸೃಷ್ಟಿಸಬೇಕು. ಇದರಿಂದ ನಮ್ಮ ಮನಸ್ಸೊಳಗೆ ನ್ಯೂರೋಪಾತ್ ಸೃಷ್ಟಿಯಾಗಿ ಬಲವಾದ ಅಭ್ಯಾಸ ರೂಢಿಯಾಗುತ್ತದೆ. 4ನೆಯ ನಿಯಮ ವಿಜುವಲೈಸೇಷನ್ ಟೆಕ್ನಿಕ್ಸ್. ಅಂದರೆ
ರಾತ್ರಿ ಮಲಗುವ ಮುಂಚೆ ಹಾಸಿಗೆ ಮೇಲೆ ಕುಳಿತು ವಿಜುವಲೈಸೇಷನ್ ಮಾಡಿಕೊಳ್ಳಬೇಕು. ನಮ್ಮ ಸ್ಲೀಪ್ ಸೈಕಲ್ನ ಮೊದಲನೇ ಹಂತದಲ್ಲಿ ನಾವು ಅರ್ಥ ಮಾಡಿಕೊಂಡಿರುವುದು ಇಟ್ ಈಸ್ ಎ ಟ್ರಾನ್ಸಿಷನ್ ಪೀರಿಯಡ್ ಬಿಟ್ವೀನ್ ವೇಕ್ಫುಲ್ನೆಸ್ ಅಂಡ್ ಸ್ಲೀಪ್. ಅಂದರೆ ನಮ್ಮ ಕಾನ್ಸಿಯಸ್ ಮೈಂಡ್ನಿಂದ ನಮ್ಮ ಸ್ಲೀಪ್ ಮೈಂಡಿಗೆ ವಿಚಾರಗಳು ಟ್ರಾನ್ಸ್ಫರ್ ಆಗ್ತಾ ಇರ್ತವೆ. ಸೊ ಹೀಗಾಗಿ ಮಲಗುವ ಮಂಚದ ಮೇಲೆ ಕುಳಿತು ನೀವು ಏನು ವಿಜುವಲೈಸ್ ಮಾಡ್ತಿರಲ್ಲ ಅದು ನಮ್ಮ ಸಬ್ ಕಾನ್ಸಿಯಸ್ ಅಲ್ಲಿ ಪ್ರೋಗ್ರಾಮ್ ಆಗುತ್ತೆ. ಇದನ್ನ ನೀವು 5 ರಿಂದ 10 ನಿಮಿಷಗಳ ಕಾಲ ನೀವು ಮಾಡಬೇಕು. ಆಗ ನಮ್ಮ ಮನಸ್ಸಿನಲ್ಲಿ ಗಾಢವಾದ ಒಂದು ವಿಜುವಲೈಸ್ ಸೃಷ್ಟಿಯಾಗಿ ನಮಗೆ ಬೆಳಗ್ಗೆ ಬೇಗ ಏಳಲು ಪ್ರೇರೇಪಿಸುತ್ತದೆ. ನಾವು ವಿಜುವಲೈಸ್ ಮಾಡುವಾಗ ಏನು ಮಾಡಬೇಕೆಂದರೆ, ಉದಾಹರಣೆಗೆ ಬೆಳಗ್ಗೆ ಎದ್ದು ವಾಕಿಂಗ್ ಹೋದಾಗ ನಿಮ್ಮ ಸುತ್ತಮುತ್ತಲಿನ ಪ್ರಕೃತಿಯ ತಂಗಾಳಿಯನ್ನು ಸ್ಪರ್ಶವನ್ನು ಆಹ್ಲಾದಿಸಬೇಕು. ವಾಕಿಂಗ್ ಮುಗಿದ ಮೇಲೆ ಆಗುವ ಆನಂದದ ಅನುಭವವನ್ನು ವಿಜುವಲೈಸ್ ಮಾಡಬೇಕು. ಹಾಗೆ ವಿಜುವಲೈಸ್ ಮಾಡುತ್ತಾ ನಿಧಾನವಾಗಿ ನಿದ್ದೆಗೆ ಹೋಗಬೇಕು. ನಿಮ್ಮ ವಿಜುವಲೈಸೇಷನ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ, ನಮ್ಮ 4ನೇ ಹಂತದ ಸ್ಲೀಪ್ ಸೈಕಲ್ನಲ್ಲಿ ಇದೇ ತರದ ಕನಸುಗಳು ಬೀಳುವ ಹಾಗೆ ವಿಜುವಲೈಸ್ ಮಾಡಬೇಕು. 5ನೆಯ ನಿಯಮ, ಬೆಳಗ್ಗೆ ಎದ್ದ ಮೇಲೆ ಏನು ಮಾಡಬೇಕು? ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಹೊರಬಂದು ಮನೆಯ ಹೊರಗಡೆ ಅಥವಾ ಮಹಡಿ ಮನೆಯ ಮೇಲೆ ಹೋಗಿ ನಿಮ್ಮ ಸುತ್ತಮುತ್ತಲಿನ ಪ್ರಕೃತಿಯ ತಂಗಾಳಿಯ ಸ್ಪರ್ಶವನ್ನು ಆಸ್ವಾದಿಸಬೇಕು. ಮೇಕ್ ಎ ಡೇ ಪ್ಲಾನ್, ಅಂದರೆ ಅವತ್ತಿನ ಮುಖ್ಯವಾದ ಕೆಲಸಗಳನ್ನು ಪಟ್ಟಿ ಮಾಡಿ ಟೈಮ್ ಟೇಬಲ್ ಸೆಟ್ ಮಾಡಬೇಕು. ಬೆಳಗಿನ ಸಮಯ ನಮ್ಮ ಮನಸ್ಸು ಸಕಾರಾತ್ಮಕ ಆಲೋಚನೆಗಳಿಂದ ಕೂಡಿರುತ್ತದೆ. ನಮ್ಮ ಗುರಿ ಸಾಧನೆಗಳನ್ನು ನೆನಪಿಸಿಕೊಳ್ಳುತ್ತಾ ಸಂಕಲ್ಪ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ವಿಚಾರಗಳು ಮನಸ್ಸಿನಲ್ಲಿ ಹಾಕಬೇಕು. ಬೆಳಗ್ಗೆ ಎದ್ದ ಮೇಲೆ ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನು ಬಳಸಬಾರದು. ಅದರಲ್ಲೂ ಯಾವುದೇ ಕಾರಣಕ್ಕೆ ಶಾರ್ಟ್ಸ್ ವಿಡಿಯೋಗಳನ್ನು ನೋಡಬಾರದು. ಈ ವಿಡಿಯೋಯಿಂದ ಒಂದು ಒಳ್ಳೆಯ ಸಂದೇಶ ಕಲ್ತಿದ್ದೀರಿ ಎಂದು ಭಾವಿಸುತ್ತೇವೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.